ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ನೀವೆಲ್ಲ? ಅಲ್ಲಿಸ್ ಫ್ಯಾಮಿಲಿಗೆ ಸ್ವಾಗತ. ಇದು ಸ್ವಲ್ಪ ಹಾಳಾದ ತೆಂಗಿನ ಕೊಬ್ಬರಿ ಇದೆ. ಇದು ಹಾಳಾದ ತೆಂಗಿನಕಾಯಿ ಬಿಸಾಡಬೇಕಷ್ಟೇ, ಅಂದರೆ ಯಾಕೆ ಸ್ವಲ್ಪ ಇರುವುದಷ್ಟೇ. ಆದ ಕಾರಣ ಇದನ್ನು ಕೊಡುವುದಕ್ಕಿಂತ ನಾನು ಮನೆಯಲ್ಲ ಇದರಿಂದ ತೆಂಗಿನೆಣ್ಣೆಯನ್ನು ಮಾಡ್ತಾ ಇದ್ದೇನೆ. ನಾನು ಯೂಟ್ಯೂಬಲ್ಲಿ ಒಂದು ವಿಡಿಯೋದಲ್ಲಿ ನೋಡಿದ್ದೆ, ಅದೇ ರೀತಿ ಮಾಡ್ತಾ ಇದ್ದೇನೆ. ಒಳ್ಳೆ ಕ್ಲೀನಾದ ಶುದ್ಧವಾದ ತೆಂಗಿನೆಣ್ಣೆ ಸಿಕ್ಕಿದೆ. ಆದ ಕಾರಣ ಇದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ. ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ. ಮೊದಲಿಗೆ ಈ ಹಾಳಾದ ತೆಂಗಿನಕಾಯಿಯನ್ನು ಆದಷ್ಟು ಕ್ಲೀನಾಗಿ ತೊಳೆಯುವುದು. ಕಪ್ಪಾದ ಭಾಗ ಹೋದಷ್ಟು ಒಳ್ಳೆಯದು. ಆದ ಕಾರಣ ಒಂದು 4-5 ಸಲವಾದರೂ ಚೆನ್ನಾಗಿ ತೊಳೆದು ನಂತರ ಇದನ್ನು ಬೇಯಿಸಲಿಕ್ಕಿದೆ. ಕುಕ್ಕರಲ್ಲಾದರೆ 2-3 ವಿಷಲ್ ತೆಗಿಬೇಕು. ನಾನು ಒಲೆಯಲ್ಲೇ ಇಟ್ಟು ಬೇಯಿಸ್ತಾ ಇದ್ದೇನೆ. ಇದು ಚೆನ್ನಾಗಿ ಬೆಂದಿದೆ. ನಂತರ ಬೆಂದ ನಂತರವೂ ಅದನ್ನು 4-5 ಸಲ ತೊಳೆಯಲಿಕ್ಕಿದೆ. ಅದಕ್ಕೆ ಕೆಲವರು ಉಪ್ಪನ್ನು ಹಾಕ್ತಾರೆ. ನಾನು ಉಪ್ಪನ್ನು ಹಾಕಲಿಲ್ಲ, ನನಗೆ ನೆನಪಾಗಲಿಲ್ಲ. ಆದರೆ ಎಣ್ಣೆ ಒಳ್ಳೆ ಕ್ಲೀನಾಗಿ ಬಂದಿದೆ. ಇದನ್ನು ಬೇಯಿಸುವ ಮೊದಲು ತೊಳೆಯಬೇಕು. ಬೇಯಿಸಿದ ನಂತರವೂ ಇದೇ ರೀತಿ ತೊಳೆಯಬೇಕು. ಚೆನ್ನಾಗಿ ಕ್ಲೀನ್ ಆಗ್ತದೆ. ಆದಷ್ಟು ಕ್ಲೀನಾಗಿ ತೊಳೆಯೋದು ಒಳ್ಳೆಯದು. ಬೇಯಿಸಿದ ನಂತರ ಇದನ್ನು ತೊಳೆಯುವಾಗ ತುಂಬ ಕ್ಲೀನ್ ಆಗ್ತದೆ. ಆದಷ್ಟು ಮೇಲಿನ ಮೇಲೆ 4-5 ಸಲ ಇದನ್ನು ತೊಳೆಯಬೇಕು. ಆದಷ್ಟು ತೊಳೆದಾಯಿತು. ಇನ್ನು ಇದನ್ನು ಸಪೂರಕ್ಕೆ ಕಟ್ ಮಾಡಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ಆದಷ್ಟು ಸಣ್ಣ ಪೀಸ್ಗಳಾಗಿ ಮಾಡಿದರೆ ಕಡಿಯಲಿಕ್ಕೆ ಸುಲಭ ಆಗ್ತದೆ ಅಂತೇಳಿ ನಾನು ಸಣ್ಣ ಪೀಸ್ಗಳನ್ನಾಗಿ ಮಾಡ್ತಾ ಇದ್ದೇನೆ. ಇದನ್ನು ನಾನು 2 ಸಲ ಮಿಕ್ಸಿಯಲ್ಲಿ ಕಡಿತಾ ಇದ್ದೇನೆ. ಒಂದೇ ಸಲ ಆದರೆ ಫುಲ್ ಆಗ್ತದೆ. ಆದ ಕಾರಣ 2 ಸಲ ಅರ್ಧವಾಗಿ ಕಡೆದು ಇದರ ಹಾಲನ್ನು ತೆಗಿಲಿಕ್ಕಿದೆ. ಕಡಿದ ತೆಂಗಿನಕಾಯಿಯನ್ನು ಸ್ಟ್ರೈನರ್ನಲ್ಲಿ ಅಥವಾ ಬಟ್ಟೆಯಲ್ಲಿ ಇದನ್ನು ಚೆನ್ನಾಗಿ ಸೋಸಿ ಹಾಲನ್ನು ತೆಗೆಯುವುದು. ಉಳಿದ ಪೀಸನ್ನು ಕೂಡ ಇದೇ ರೀತಿ ಅದೇ ಜಾರಲ್ಲಿ ಕಡಿತಾ ಇದ್ದೇನೆ. ಎಲ್ಲ ತೆಂಗಿನಕಾಯಿಯನ್ನು ಕಡೆದಾಯಿತು. ಇದರಿಂದ ಈಗ ಹಾಲು ತೆಗಿತಾ ಇದ್ದೇನೆ. ಈ ಹಾಲನ್ನು ರಾತ್ರಿ ಹೊತ್ತು ಫ್ರಿಜ್ಜಲ್ಲಿ ಇಟ್ಟು ಬೆಳಿಗ್ಗೆ ಅದನ್ನು ತೆಗೆದು ನಾನು ಎಣ್ಣೆಯನ್ನು ಮಾಡ್ತಾ ಇದ್ದೇನೆ. ಒಮ್ಮೆ ಕಡೆದ ತೆಂಗಿನಕಾಯಿಯನ್ನು ವಾಪಸ್ 2ನೇ ಸಲ ಕಡೆದು 1ನೇ ಹಾಲು ಮತ್ತು 2ನೇ ಹಾಲು ಬೇರೆ ಬೇರೆಯಾಗಿ ಬೇರೆ ಬೇರೆ ಪಾತ್ರೆಗಳಲ್ಲಿ ಹಾಕಿ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಹಾಲು ತೆಗೆದ ವಿಡಿಯೋ ತೆಗಿಲಿಕ್ಕಾಗಲಿಲ್ಲ. ಇದು ಬೆಳಿಗ್ಗೆ ನಾನು ತೆಗಿತಾ ಇದ್ದೇನೆ. ರಾತ್ರಿ ಹೊತ್ತಲ್ಲಿ ಇದನ್ನು ಫ್ರಿಜ್ಜಲ್ಲಿ ಇಟ್ಟಿದೆ. ಇದು 2ನೇ ಹಾಲು, ಇದು 1ನೇ ಹಾಲು. ಈ 1ನೇ ಹಾಲು ತುಂಬ ಗಟ್ಟಿಯಾಗಿದೆ.
ಫ್ರಿಜ್ಜಲ್ಲಿಟ್ಟರೆ ಬೇಗನೆ ಗಟ್ಟಿ ಆಗ್ತದೆ, ಆದ ಕಾರಣ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇದರಿಂದ ನೀರಿನ ಅಂಶ ಕೆಳಗೆ ನಿಲ್ಲುವುದು ಹಾಗೂ ಗಟ್ಟಿ ಅಂಶ ಮೇಲೆ ನಿಲ್ತದೆ. ಈ ಗಟ್ಟಿ ಅಂಶವನ್ನು ಮಾತ್ರ ನಾವು ತೆಗೆದೀಗ ಎಣ್ಣೆಗೆ ಉಪಯೋಗಿಸುವುದು. ಅದು ನೀರು ಅಗತ್ಯವಿಲ್ಲ ನಮಗೆ. ಫ್ರಿಜ್ಜಲ್ಲಿಟ್ಟರೆ ತುಂಬ ಗಟ್ಟಿಯಾದ ಕಾರಣ ತೆಗಿಲಿಕ್ಕೆ ಸುಲಭ ಆಗ್ತದೆ, ಇಲ್ಲದೆ ಹೊರಗಿಟ್ಟರು ಕೂಡ ಆಗ್ತದೆ. ಒಂದನೇ ಹಾಲುದೀಗ ತೆಗೆದಾಯಿತು. ಇದು ಎರಡನೇ ಹಾಲಿನಿಂದ ಈಗ ತೆಗಿತಾ ಇದ್ದೇನೆ. ಇದರಿಂದ ನೀರು ನಮಗೆ ಅವಶ್ಯಕತೆ ಇಲ್ಲ, ಈ ಗಟ್ಟಿಯಾದ ಭಾಗ ಮಾತ್ರ ನಮಗೆ ಬೇಕಾಗಿರುವುದು. ಇವಾಗ ಇದನ್ನೆಲ್ಲ ತೆಗೆದಾಯಿತು. ಇನ್ನು ಇದನಿಗೆ ಬಿಸಿ ಮಾಡೋದು. ಇದು ನಮಗೆ ಅವಶ್ಯಕತೆ ಇಲ್ಲ, ಈ ಗಟ್ಟಿಯಾದ ಭಾಗ ಮಾತ್ರ ನಮಗೆ ಬೇಕಾಗಿರುವುದು. ಇದನ್ನೀಗ ನಾನು ಒಲೆಯಲ್ಲಿಟ್ಟು ಬಿಸಿ ಮಾಡ್ತಾ ಇದ್ದೇನೆ. ಇದು ಒಲೆಯಲ್ಲಿಟ್ಟ ಕೂಡಲೇ ನೀರಾಗಿದೆ. ಈಗ ಕುದಿ ಬರ್ತಾ ಇದೆ. ಇದೇ ರೀತಿ ತುಂಬ ಹೊತ್ತು ಕೈಯಾಡಿಸ್ತಾ ಇರುವುದು. ಇನ್ನು ತುಪ್ಪವನ್ನು ಮಾಡಿದ ರೀತಿಯಲ್ಲೇ ಚೆನ್ನಾಗಿ ಇದನ್ನು ಕುದಿಸುವುದು. ಇವಾಗಲೇ ಇದು ಎಣ್ಣೆ ಬಿಡಲಿಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನು ಸ್ವಲ್ಪ ಹೊತ್ತು ಇದೇ ರೀತಿ ನಾನು ಬಿಡುತ್ತೇನೆ. ಒಳ್ಳೆ ಶುದ್ಧವಾದ ತೆಂಗಿನ ಎಣ್ಣೆ, ಒಳ್ಳೆ ಪರಿಮಳ ಕೂಡ ಇದೆ. ಈಗ ನಮ್ಮೂರಲ್ಲೇ ತೆಂಗಿನ ಎಣ್ಣೆಗೆ ತುಂಬ ರೇಟ್ ಇದೆ. ನಿನ್ನೆ 1 ಲೀಟರ್ಗೆ 440 ರೂಪಾಯಿ ಕೊಟ್ಟು ತಂದಿದ್ದೇವೆ. ಆದ ಕಾರಣ ನಾವು ಮನೆಯಲ್ಲೇ ನಮ್ಮಲ್ಲಿ ತೆಂಗಿನಕಾಯಿ ಇದ್ದರೆ ಇದೇ ರೀತಿ ಎಣ್ಣೆಯನ್ನು ತೆಗಿಬೋದು. ಮಿಲ್ಲಿನಲ್ಲೇ ಅಷ್ಟು ರೇಟ್ ಇದೆ. ಮತ್ತು ನಾವೇ ಮನೆಯಲ್ಲೇ ತಯಾರಿಸಿದಂತೇಳಿ ತುಂಬ ಖುಷಿ ಆಗ್ತದೆ. ಇದನ್ನು ಧೈರ್ಯವಾಗಿ ಯಾವುದಕ್ಕೆ ಕೂಡ ಇದನ್ನು ಉಪಯೋಗಿಸಬಹುದು. ಇವತ್ತು ಹಾಳಾದ ತೆಂಗಿನೆಣ್ಣೆಯಿಂದ ನಾನು ಮಾಡಿದ್ದೇನೆ. ಇನ್ನು ಒಳ್ಳೆಯ ತೆಂಗಿನೆಣ್ಣೆಯಿಂದ ಕೂಡ ಮಾಡಬೇಕು. ಅದರ ವಿಡಿಯೋವನ್ನು ನಾನು ಮುಂದಿನ ದಿನಗಳಲ್ಲಿ ನಿಮ್ಮೊಂದಿಗೆ ಶೇರ್ ಮಾಡ್ತೇನೆ. ನೀವು ನೋಡ್ತಾ ಇದ್ದೀರಾ ಎಷ್ಟು ಕ್ಲೀನಾದ ತೆಂಗಿನೆಣ್ಣೆ ಸಿಕ್ಕಿದೆ. ಒಳ್ಳೆ ಪರಿಮಳ ಕೂಡ ಇದೆ. ನಾವು ಮಾರ್ಕೆಟಿಂದ ತರುವ ಅದೇ ಎಣ್ಣೆ, ಅದೇ ಪರಿಮಳ ಕೂಡ ಇದೆ. ಈ ಹಿಂಡಿಯನ್ನು ಇನ್ನೂ ಕೂಡ ಫ್ರೈ ಮಾಡಿದರೆ ಇನ್ನೂ ಎಣ್ಣೆ ಬಿಡ್ಬೋದು. ಅದರಲ್ಲಿ ತುಂಬ ಇದೆ. ನನಗೆ ಸಮಯ ಇಲ್ಲದ ಕಾರಣ ನಾನು ಅರ್ಧದಲ್ಲಿ ಬಿಟ್ಟೆ. ಒಳ್ಳೆ ಶುದ್ಧವಾದ ತೆಂಗಿನೆಣ್ಣೆ ರೆಡಿಯಾಗಿದೆ. ಇದನ್ನು ಅಡಿಗೆಗೂ ಉಪಯೋಗಿಸಬಹುದು, ತಲೆಗೆ, ಕೂದಲಿಗೆ ಹಾಗೂ ಮೈಗೆ ಕೂಡ ಉಪಯೋಗಿಸಬಹುದು. ನೀವು ಕೂಡ ತೆಂಗಿನಕಾಯಿ ಇದ್ದರೆ ಇದೇ ರೀತಿ ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಇಂದಿನ ವಿಡಿಯೋ ಇಷ್ಟವಾದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಸಿಗೋಣ. ಬಾಯ್.